ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಹೋಪನೋಪೋನೋ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಸ್ಲೀಪಿಂಗ್ ಮೋಡ್ ಡಿಫೈನ್ಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ಅಂದ್ರೆ ನೀವು ಮಲ್ಕೊಬೇಕಾದ್ರೆ ನಿಮ್ ಸ್ಲೀಪಿಂಗ್ ಮೈಂಡ್ ಇಲ್ಲ ನಿಮ್ ಸ್ಲೀಪಿಂಗ್ ಮೋಡ್, ಲೈಕ್ ನೀವು 10 ಗಂಟೆಗಾದ್ರೂ ಮಲ್ಕೊಳ್ಳಿ, 11 ಗಂಟೆಗಾದ್ರೂ ಮಲ್ಕೊಳ್ಳಿ, ಇಲ್ಲ ರೀಲ್ಸ್ ಎಲ್ಲ ನೋಡ್ಕೊಂಡು 12 ಗಂಟೆಗಾದ್ರೂ ಮಲ್ಕೊಳ್ಳಿ. ಬಟ್ ದಯವಿಟ್ಟು ಯಾರ್ಯಾರಿಗೆ ಅಭ್ಯಾಸ ಇದೆ 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆವರೆಗೂ ರೀಲ್ಸ್ ನೋಡೋ ಅಭ್ಯಾಸ ಇದ್ರೆ ನೀವು ನೋಡ್ತೀರಾ. ಎಕ್ಸಾಂಪಲ್, ನಿಮ್ಗೆ ಏನಾದ್ರು ಟ್ರಾಲ್ಸ್, ಲೈಕ್ ಸುಮ್ನೆ ಶಾರ್ಟ್ಸ್ ನೋಡೋ ಅಭ್ಯಾಸ ಇರುತ್ತೆ ಕೆಲವರಿಗೆ. ಓಕೆ, ಆ ತರ ಯಾರ್ಯಾರಿಗೆ ಅಭ್ಯಾಸ ಇದೆ, ಆಫ್ಟರ್ 7 PM, ಓಕೆ, ಆಫ್ಟರ್ 7 PM ನೀವ್ ಅದನ್ನ ಲೈಕ್ ಒಂದ್ ಒಳ್ಳೆ ಥಾಟ್ ನ ನಿಮ್ ಮೈಂಡ್ ಅಲ್ಲಿ ಕ್ರಿಯೇಟ್ ಮಾಡೋಂತ ವಿಡಿಯೋಸ್ ನ ನೋಡಿ. ಓಕೆ, ಅರ್ಥ ಆಯ್ತಲ್ಲ? ಸ್ಲೀಪಿಂಗ್ ಮೋಡ್ ಡಿಫೈನ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡೋಣ. ಏನಿದು ಸ್ಲೀಪಿಂಗ್ ಮೋಡ್ ಡಿಫೈನ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ, ನಾವು ಮಲ್ಕೊಬೇಕಾದ್ರೆ ಯಾವಾಗ್ಲೂ ನೆಗೆಟಿವ್ ಥಾಟ್ಸ್ ನ ಇಟ್ಕೊಂಡಾಗ್ಲಿ, ನೆಗೆಟಿವ್ ಇಮೋಷನ್ಸ್ ನ ಇಟ್ಕೊಂಡಾಗ್ಲಿ, ಮೈ ಗಾಡ್ ನನ್ ಲೈಫ್ ಹಿಂಗ್ ಆಗೋಯ್ತು ಅಂತ ಹೇಳ್ಕೊಂಡಾಗ್ಲಿ ನಾವು ಮಲ್ಕೋಬಾರ್ದು. ನೀವ್ ಯಾವಾಗ ನೆಗೆಟಿವ್ ಇಮೋಷನ್ಸ್, ಓಕೆ ನನ್ ಲೈಫ್ ಈ ತರ ಇದೆ, ಓಕೆ ನನ್ ಲೈಫ್ ಹಿಂಗ್ ಆಗೋಯ್ತು, ಇಲ್ಲ ನನ್ ಫ್ಯಾಮಿಲಿ ಈ ತರ ಇದೆ, ನನ್ ಫ್ಯಾಮಿಲಿ ಈ ತರ ಆಗೋಯ್ತು, ನೀವ್ ಯಾವಾಗ ಇಮೋಷನ್ಸ್, ನೆಗೆಟಿವ್ ಇಮೋಷನ್ಸ್, ಓಕೆ, ಲೈಕ್ ಪಾಸ್ಟ್ ಲೈಫ್ ಬಗ್ಗೆ ಆಗ್ಲಿ, ಪಾಸ್ಟ್ ಇಮೋಷನ್ಸ್, ಪಾಸ್ಟ್ ರಿಲೇಶನ್ಶಿಪ್ಸ್, ಓಕೆ ನನ್ ಲೈಫಲ್ಲಿ ಹಿಂಗ್ ಆಗೋಯ್ತು, ನಮ್ಮ ಅಮ್ಮ ಹಿಂಗಂದ್ರು, ನಮ್ಮ ಅಪ್ಪ ಹಿಂಗಂದ್ರು, ಇದನ್ನೆಲ್ಲ ನೀವ್ ಯಾವಾಗ ಯೋಚನೆ ಮಾಡ್ಕೊಂಡ್ ಮಲ್ಕೊಂತೀರಾ, ನಿಮ್ಮ ಲೈಫಲ್ಲಿ ಅದೇ ನಡೀತಾ ಇರುತ್ತೆ. ಓಕೆ, ಸೊ ಅದಕ್ಕೆ ನಾನೇನ್ ಹೇಳ್ತೀನಿ, ಓಕೆ ಐ ಆಮ್ ಸೋ ಸಾರಿ. ಓಕೆ, ಅದಕ್ಕೆ ನಾನೇನ್ ನಿಮ್ಗೆಲ್ಲರಿಗೂ ಹೇಳ್ತೀನಿ, ಮಲ್ಕೊಬೇಕಾದ್ರೆ ನಿಮ್ ಥಾಟ್ಸ್ ಯಾವಾಗ್ಲೂ ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳಿ. ಓಕೆ, ಬ್ಯೂಟಿಫುಲ್ ಕ್ರಿಯೇಷನ್ಸ್ ನ ಕೊಡಿ ನಿಮ್ ಮೈಂಡ್ ನಲ್ಲಿ. ಓಕೆ, ಎಸ್ಪೆಷಲಿ ಮಲ್ಕೊಬೇಕಾದ್ರೆ ನೀವೇನಾದ್ರೂ ಓಕೆ ಹತ್ಕೊಂಡ್ ಮಲ್ಕೊಂತೀರಾ, ಬೆಳಗ್ಗೆ ಏನೋ ಒಂದು ಇನ್ಸಿಡೆಂಟ್ ನಡೀತಿರುತ್ತೆ, ಇಲ್ಲ ನಿನ್ನೆ ಏನೋ ಇನ್ಸಿಡೆಂಟ್ ನಡೆದಿರುತ್ತೆ, ಮೊನ್ನೆ ಏನೋ ಇನ್ಸಿಡೆಂಟ್ಸ್ ನಡೆದಿರುತ್ತೆ, ಇಲ್ಲ ಏನೋ ಒಂದು ನೆಗೆಟಿವ್ ಥಾಟ್ಸ್ ನ ನೀವು ಮಲ್ಕೊಂಡು ಲೈಕ್ ಹತ್ಕೊಂಡ್ ಮಲ್ಕೊಂತೀರಾ, ಇಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲ್ಕೋತೀರಲ್ಲ, ನಮ್ಮ ಲೈಫಲ್ಲಿ ನಾವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಟ್ರೈ ಟು ಫರ್ಗೆಟ್. ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು 99% ಇಲ್ಲ 100% ಮರ್ತೋಗಕ್ ಟ್ರೈ ಮಾಡಿ. ಮರ್ತ್ಬಿಟ್ಟು ನೀವು ಮೆಡಿಟೇಷನ್ ಮಾಡ್ಕೊಂಡು, ಕೆಲವರಿಗೆ ಮೆಡಿಟೇಷನ್ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ ಅಂದ್ರೆ ದಯವಿಟ್ಟು ಅಟ್ಲೀಸ್ಟ್ ನಗ್ನಗ್ತಾ ಮಲ್ಕೊಳ್ಳಿ, ಹ್ಯಾಪಿ ಮೂಡಿಂದ ಮಲ್ಕೊಳ್ಳಿ. ನೀವೆಷ್ಟು ಹ್ಯಾಪಿಯಾಗಿ ರಾತ್ರಿ ನಿದ್ದೆ ಮಾಡ್ತೀರಾ, ಅಷ್ಟು ಹ್ಯಾಪಿಯಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟು ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀರಾ. ಓಕೆ ಮೇಡಮ್, ನೀವ್ ಅಳಲ್ವಾ, ನಿಮ್ಗೆ ಫ್ರಸ್ಟ್ರೇಷನ್ ಬರಲ್ವಾ, ನಿಮ್ಗೆ ಕೋಪ ಬರಲ್ವಾ, ನೀವ್ ಹತ್ಕೊಂಡ್ ಮಲ್ಗಲ್ವಾ? ಇವನ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ನಾನ್ ಓಕೆ, ಲೈಕ್ ವಾಟ್ ಎವರ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್, ಐ ಆಮ್ ಟೀಚಿಂಗ್ ಯು ಆಲ್. ಓಕೆ, ನಾನು ಅದನ್ನ ಹೇಳ್ಕೊಡ್ತೀನಿ ಅಪೋಸಿಟ್ ಪರ್ಸನ್, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಾನು ಅದನ್ನ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಸೊ ಹೌದು, ಸಮಟೈಮ್ಸ್ ನಾವು ತುಂಬಾ ಇಮೋಷನ್ಸ್ ಇಂದ ಹತ್ಕೊಂಡ್ ಮಲ್ಕೊಂಡಾಗ ಏನಾಗುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಆಗಿರಲ್ಲ. ಓಕೆ, ಅದೇ ಥಾಟ್ಸ್ ನಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಓಕೆ, ನಿನ್ನೆ ಹಂಗಾಯ್ತು, ಓಕೆ ಅದೇ ಥಾಟ್ಸ್ ಮೈಂಡ್ ಅಲ್ಲಿ ಇರುತ್ತೆ. ಆಗೇನಾಗುತ್ತೆ, ಎಂಟೈರ್ ಡೇ ನಾವು ಆ ನೆಗೆಟಿವ್ ಇಮೋಷನ್ಸ್ ನ, ನೆಗೆಟಿವ್ ಥಾಟ್ಸ್ ನ ನೆನ್ಸ್ಕೊಂಡಿದ್ರೆ ಅವತ್ತಿನ ಕೆಲ್ಸಾನು ಸರಿಯಾಗಲ್ಲ. ಸೊ ಎಲ್ಲರೂ ಮಲ್ಕೊಬೇಕಾದ್ರೆ ಏನ್ ಮಾಡ್ತೀರಾ, ಹ್ಯಾಪಿಯಾಗಿ, ನಿಮ್ಗೆ ಹಂಗೂ ಏನೋ ಒಂದು ಇನ್ಸಿಡೆಂಟ್ ನಡೀತು, ನನ್ನ ಕೈಲಿ ಮರೆಯಕ್ ಆಗ್ತಾ ಇಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಕಾಮಿಡಿ ಸೀನ್ಸ್ ನ ನೋಡ್ಕೊಂಡು ಮಲ್ಕೊಳ್ಳಿ. ಓಕೆ, ನಾನೇನ್ ಮಾಡ್ತೀನಿ, ನನ್ನ ಮೈಂಡ್ ನ ಡೈವರ್ಟ್ ಮಾಡ್ಕೊಳಕ್ಕೆ ಐ ವಾಚ್ ಸಮ್ ಫನ್. ಓಕೆ, ಫನ್ ವಿಡಿಯೋಸ್ ನ ನೋಡ್ತೀನಿ, ಕಾಮಿಡಿ ವಿಡಿಯೋಸ್ ನ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಮೆಡಿಟೇಷನ್ ಮಾಡ್ಕೊಬೇಕಾ ಮಾಡ್ಕೊಂತೀನಿ. ಸೊ ನೀವು ಎಲ್ಲಾರು ಮಾಡ್ಕೊಳ್ಳಿ. ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ನಾವ್ ಅದನ್ನೇ ಆ ಇಮೋಷನ್ಸ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಮಲಗಬಾರ್ದು. ಯಾರ್ಯಾರು ಕಾಲೇಜ್ಗೆ ಹೋಗೋರಿದ್ದೀರಾ, ದಯವಿಟ್ಟು ಓದೋದ್ರ ಬಗ್ಗೆ ಒಳ್ಳೆ ಅಫರ್ಮೇಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಮಲ್ಕೊಳ್ಳಿ. ಅಫರ್ಮೇಶನ್ಸ್ ಅಂದ್ರೆ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಅಫರ್ಮೇಶನ್ಸ್ ಅಂದ್ರೆ ನಿಮ್ಗೆ ಏನ್ ಗೋಲ್ ಇರುತ್ತೆ ಅದನ್ನ ನೀವು ಪಾಸಿಟಿವ್ ಆಗಿ ಹೇಳ್ಕೊಂಡು ಮಲ್ಕೊಳ್ಳಿ. ಕೆಲವ್ರಿಗೆ ಅಫರ್ಮೇಶನ್ಸ್ ಗೊತ್ತಿಲ್ಲ ಅಂದ್ರೆ, ಎಕ್ಸಾಂಪಲ್ ನೀವೇನಾದ್ರೂ ಮನೆ ಕಟ್ಬೇಕು ಅಂತ ನೀವು ಒಂದು ಗೋಲ್ ಇಟ್ಕೊಂಡಿರ್ತೀರಾ, ಓಕೆ ಅದ್ರ ಬಗ್ಗೆ ಒಂದು ಒಳ್ಳೆ ಕ್ರಿಯೇಷನ್ ನ, ಒಳ್ಳೆ ಥಾಟ್ಸ್ ನ ನಿಮ್ ಮೈಂಡ್ ಕೊಟ್ಬಿಟ್ಟು ಮಲ್ಕೊಳ್ಳಿ ಮಲ್ಕೊಬೇಕಾದ್ರೆ. ಸೊ ಎಲ್ಲರೂ ಮಲ್ಕೊಬೇಕಾದ್ರೆ ಒಳ್ಳೆ ಥಾಟ್ಸ್, ಗುಡ್ ಥಾಟ್ಸ್, ಹ್ಯಾಪಿ ಥಾಟ್ಸ್, ಇಲ್ಲ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನ ನೀವೇ ನೆನ್ಸ್ಕೊಳ್ಳಿ. ಓಕೆ, ನಿಮ್ ಎಲ್ಲಾರ ಲೈಫಲ್ಲೂ ಒಂದು ಫನ್ ಮೂಮೆಂಟ್ ಅಂತ ಇರುತ್ತಲ್ಲ. ಓಕೆ, ಈ ಫನ್ ಮೂಮೆಂಟ್ ಎಷ್ಟು ಚೆನ್ನಾಗಿತ್ತಲ್ವಾ, ನಿಮ್ ಮಕ್ಕಳ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಈ ಫನ್ ಮೂಮೆಂಟ್ ನ ನೆನ್ಸ್ಕೊಂಡು ನೀವು ಮಲ್ಕೊಬಹುದು. ಅರ್ಥ ಆಯ್ತಲ್ಲ? ಸ್ಲೀಪಿಂಗ್ ಮೋಡ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಾವು ನಿದ್ದೆ ಮಾಡೋ ಟೈಮ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಲ್ಲಿ. ನಾವು ನಿದ್ದೆ ಮಾಡ್ಬೇಕಾದ್ರೆ ಒಳ್ಳೆ ಥಾಟ್ಸ್,
ಹ್ಯಾಪಿ ಥಾಟ್ಸ್, ಗುಡ್ ಥಾಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಅದು ಫನ್ ಆದ್ರೂ ಆಗಿದ್ರು ಇನ್ನೂ ಒಳ್ಳೇದು. ಸೊ ನಗ್ನಗ್ತಾ ಮಲ್ಕೊಬೇಕು, ಹ್ಯಾಪಿ ಥಾಟ್ಸ್ನ ಮಲ್ಕೊಬೇಕಾದ್ರೂ ಹ್ಯಾಪಿ ಥಾಟ್ಸ್ ಕೊಟ್ಬಿಟ್ಟು ಮಲ್ಕೊಬೇಕು. ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಹ್ಯಾಪಿಯಾಗಿ ಎದ್ದೊಳ್ಬೇಕು. ಎದ್ದಿದ ತಕ್ಷಣ ಏನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀರಾ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಎಂತ ಏನಾದ್ರೂ ಆಗಿರ್ಲಿ, ಓಕೆ, ಫಸ್ಟ್ ಟೆಲ್ ಥ್ಯಾಂಕ್ ಯು ಗಾಡ್ ಫಾರ್ ದಿಸ್ ಬ್ಯೂಟಿಫುಲ್ ಡೇ, ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಡೇ ಅಂತ ಹೇಳ್ಕೊಬೇಕು. ಅರ್ಥ ಆಯ್ತಲ್ಲ? ಸೊ ಸ್ಲೀಪಿಂಗ್ ಮೋಡ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಓಕೆ, ಯಾರು ಇನ್ಮೇಲಿಂದ ಹತ್ಕೊಂಡು ಫ್ರಸ್ಟ್ರೇಷನ್ ಮಾಡ್ಕೊಂಡು ಯಾರು ಮಲ್ಕೋಬಾರ್ದು. ಅರ್ಥ ಆಯ್ತಲ್ಲ? ಫಾಲೋ ಮಾಡ್ತೀರಲ್ಲ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಎಸ್ ಮೇಡಮ್ ನಾನು ಫಾಲೋ ಮಾಡ್ತೀನಿ, ಇನ್ಮೇಲಿಂದ ನಾನು ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ ಇಮೋಷನ್ಸ್ನ ಬಿಟ್ಬಿಟ್ಟು ನಾನು ಮಲ್ಕೋತೀನಿ, ಹ್ಯಾಪಿಯಾಗಿ ಮಲ್ಕೋತೀನಿ. ಎಂತ ಸಿಚುವೇಶನ್ ಬಂದ್ರು ನಾನು ಆ ಮೈಂಡ್ನ ಡೈವರ್ಟ್ ಮಾಡ್ಕೊಂಡು ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡು ಹ್ಯಾಪಿಯಾಗಿ ಮಲ್ಕೋತೀನಿ ಅಂತ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು, ಬಾಯ್.